ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬ ಮಗುವಿನ ಹಕ್ಕು. ಸರ್, ನಾನು ಒಳಗೆ ಬರಬಹುದಾ? Please come. Please be seated. I am Prashant, principal of this school. What can I do for you? ಸರ್, ನನ್ನ ಮಗನನ್ನು 4ನೇ ತರಗತಿಗೆ ಸೇರಿಸಬೇಕಿತ್ತು. ಆರ್ಥಿಕವಾಗಿ ಅಷ್ಟು ಶಕ್ತಿ ಇಲ್ಲ. ನಾನು ಸರಿಯಾಗಿ ಓದಲು ಆಗಲಿಲ್ಲ. ಕನಿಷ್ಠ ನನ್ನ ಮಗನಾದ್ರೂ ಒಳ್ಳೆಯ ಶಾಲೆಯಲ್ಲಿ ಓದಬೇಕು ಅನ್ನೋ ಆಸೆ. ನನ್ನ ಗೆಳತಿ ಹೇಳದ್ಲು, ಶ್ರೀ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪರೀಕ್ಷೆ ಚೆನ್ನಾಗಿ ಬರೆದರೆ 50%ವರೆಗೆ ಶುಲ್ಕ ವಿನಾಯಿತಿ ಸಿಗುತ್ತದೆ ಅಂತ. ಅದಕ್ಕಾಗಿ ಬಂದಿದ್ದೇನೆ ಸರ್. ಆದರೆ ಒಂದು ಪ್ರಶ್ನೆ, ಇದೆಲ್ಲ ಪಬ್ಲಿಸಿಟಿ ಸ್ಟಂಟಾ? ಹೆಚ್ಚು ಮಕ್ಕಳು ಸೇರ್ಲಿ ಅಂತನಾ? ನೀವು ಕೇಳಿದ ಪ್ರಶ್ನೆಗೆ ಬೇಸರ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಿಮ್ಮಂತಹ ಪೋಷಕರ ನೋವು ನಮಗೆ ಗೊತ್ತು. ಒಳ್ಳೆಯ ಶಿಕ್ಷಣ ಹಣವಿರುವವರಿಗೆ ಮಾತ್ರ ಸೀಮಿತವಾಗಬಾರ್ದು. ಗ್ರಾಮೀಣ ಮತ್ತು ಬಡ ಕುಟುಂಬದ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡಿಬೇಕು ಅನ್ನೋ ಉದ್ದೇಶದಿಂದಲೇ ಈ ಶಾಲೆ ಸ್ಥಾಪನೆ ಆಗಿದೆ. ಸರ್, ಈ ಶುಲ್ಕ ವಿನಾಯಿತಿ ಕೇವಲ ಈ ವರ್ಷಕ್ಕೆ ಮಾತ್ರನಾ? ಮುಂದೆ ಕೂಡ ಇರುತ್ತಾ? ತುಂಬ ಒಳ್ಳೆಯ ಪ್ರಶ್ನೆ. ಈ ಶಾಲೆ ಇರುವ ತನಕ ಈ ಯೋಜನೆ ಮುಂದುವರಿಯುತ್ತದೆ. ಇದು ಯಾವತ್ತೂ ನಿಲ್ಲೋದಿಲ್ಲ. ಆದರೆ ಈಗಾಗಲೇ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ನಿಯಮ ಇರುತ್ತದೆ. ಏನ್ ಸರ್ ಆ ನಿಯಮ? ಈ ಹಿಂದೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಪರೀಕ್ಷೆ ಇರುವುದಿಲ್ಲ. ಪ್ರತಿ ಶೈಕ್ಷಣಿಕ ವರ್ಷದ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗುತ್ತದೆ. ಯಾರು ಉತ್ತಮ ಸಾಧನೆ ಮಾಡ್ತಾರೋ ಅವರಿಗೆ ಹೆಚ್ಚಿನ ರಿಯಾಯಿತಿ ಸಿಗುತ್ತದೆ. ಇದರಿಂದ ಸಂಸ್ಥೆಗೆ ನಷ್ಟ ಆಗೋದಿಲ್ಲವಾ ಸರ್? ಇಷ್ಟೆಲ್ಲ ಹೇಗೆ ನಿಭಾಯಿಸ್ತೀರಾ? ನಮ್ಮ ಗುರುಗಳು ಈ ಶಾಲೆಯನ್ನು ವ್ಯಾಪಾರಕ್ಕಾಗಿ ಆರಂಭಿಸಿಲ್ಲ. ಗ್ರಾಮೀಣ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಬೇಕು ಅನ್ನೋ ಕನಸಿನಿಂದ ಆರಂಭಿಸಿದ್ದಾರೆ. ಹಳ್ಳಿಯ ಮಗು ಕೂಡ ದೆಹಲಿಯಲ್ಲಿ ತನ್ನ ಪ್ರತಿಭೆ ತೋರಬೇಕು, ದೊಡ್ಡ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ನಷ್ಟ ಖಂಡಿತವಾಗಿಯೂ ಇರುತ್ತದೆ. ಆದರೆ ಶ್ರೀಮಠದ ಪರಮ ಭಕ್ತರು ಮತ್ತು ದಾನಿಗಳು ನಮ್ಮ ಜೊತೆ ಇದ್ದಾರೆ. ಅವರಿರುವ ತನಕ ಯಾವುದೇ ಚಿಂತೆ ಇಲ್ಲ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮನ್ನು ಭೇಟಿ ಮಾಡಿ. ನನ್ ಮಗ ತುಂಬಾ ಪ್ರತಿಭಾವಂತ. ಖಂಡಿತವಾಗಿಯೂ ನಿಮ್ಮ ಶಾಲೆಗೆ ಹೆಸರು ತರುತ್ತಾನೆ. ನಮ್ಮಂಥ ಬಡ ಪ್ರತಿಭಾವಂತ ಮಕ್ಕಳ ಪೋಷಕರಿಗೆ ಈ ಶಾಲೆ ನಿಜವಾಗಿಯೂ ಒಂದು ವರ. ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ. ನಿಮ್ಮ ಮಗ ಪರೀಕ್ಷೆ ಬರೆಯಲಿ. ಒಳ್ಳೆಯ ಅಂಕ ಬಂದರೆ 50%ವರೆಗೆ ಶುಲ್ಕ ವಿನಾಯಿತಿ ದೊರೆಯುತ್ತದೆ. ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬ ಮಗುವಿನ ಹಕ್ಕು.